ಉತ್ತರದ ಸ್ವಯಂ ಘೋಷಿತ ದೇವಮಾನವ ಏನಿದ್ದಾನೆ ಅವನಿಗೀಗ ಬಿಗ್ ಶಾಕ್ ಕಾಯ್ತಾ ಇರುವಂತದ್ದು. ಬಾಲಕಿ ಜೊತೆ ಮಲ್ಲಿಕಾರ್ಜುನ್ ಮುತ್ಯ ಅನುಚಿತ ವರ್ತನೆಯನ್ನ ತೋರಿಸಿದಂತದ್ದು ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಮುತ್ಯಾನಿಗೆ ಈಗ ಕಾನೂನಿನ ಬಿಸಿ ತಟ್ಟುತ್ತಾ ಇದೆ. ಉತ್ತರದ ಸ್ವಯಂ ಘೋಷಿತ ದೇವಮಾನವ ಮುತ್ಯಾಗೆ ಈಗ ಬಿಗ್ ಶಾಕ್ ಆದಿರುವಂತದ್ದು. ಬಾಲಕಿ ಜೊತೆ ಮಲ್ಲಿಕಾರ್ಜುನ್ ಮುತ್ಯ ಅನುಚಿತ ವರ್ತನೆಯನ್ನ ತೋರಿಸಿದಂತ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಮುತ್ಯಾಗೆ ಕಾನೂನಿನ ಬಿಸಿ ತಟ್ತಾ ಇದೆ. ಜೈಲ ಹಕ್ಕಿ ಮಲ್ಲಿಕಾರ್ಜುನ ಮುತ್ಯ ಜಾಮೀನು ಅರ್ಜಿ ತಿರಸ್ಕಾರ. ಇನ್ನು ಮುತ್ಯಾನ ಅರ್ಜಿ ತಿರಸ್ಕರಿಸಿದಂತ ಯಾದಗಿರಿ ಜಿಲ್ಲಾ ನ್ಯಾಯಾಲಯ ಏನಿದೆ ಆರೋಪಿಗೆ ಬೇಲ್ ನೀಡದೆ ಇರುವಂತೆ ಸರ್ಕಾರಿ ಪರ ವಕೀಲರು ವಕಾಲತನ ನಡೆಸಿದ್ದಾರೆ. ಆರೋಪಿ ಮುತ್ಯ ವಿರುದ್ಧ ಪ್ರಬಲ ವಾದವನ್ನ ವಕೀಲರು ಮಂಡಿಸಿರುವಂತದ್ದು. ಈಗ ಮಲ್ಲಿಕಾರ್ಜುನ್ ಮುತ್ಯಾಗೆ ಬಿಗ್ ಶಾಕ್ ಅನ್ನ ಮತ್ತೊಮ್ಮೆ ಕೊಡ್ತಾ ಇರುವಂತದ್ದು. ಬಾಲಕಿ ಜೊತೆ ಇವನು ಅನುಚಿತವಾಗಿ ವರ್ತಿಸಿದಂತ ಸಾಕಷ್ಟು ವಿಡಿಯೋಗಳು ಮತ್ತೆ ದೇವಮಾನವ ಅಂತ ತನ್ನನ್ನು ತಾನು ನಿರೂಪಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ನಂತರದಲ್ಲಿ ಶಿಲ್ಲೆ ಹೊಡೆಯುವಂಥದ್ದು, ಸಾರ್ವಜನಿಕರ ಇರುವಂತ ಸ್ಥಳದಲ್ಲಿ ವಿಚಿತ್ರವಾಗಿ ವರ್ತಿಸುವಂಥದ್ದು. ಇವನು ಏನು ತನ್ನನ್ನು ತಾನೊಬ್ಬ ದೇವಮಾನವ ಅಂತ ಗುರುತಿಸ್ಕೊಂಡಿದ್ದಾನೆ, ಆದ್ರೆ ಇವನು ಆಡ್ತಾ ಇರುವಂತ ಆಟಗಳು ಈ ಪುಂಡರು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅದೇ ರೀತಿಯಾಗಿ ಇವನ ವರ್ತನೆಗಳು ಇರ್ತಿತ್ತು. ಇವನ ಎಲ್ಲಾ ವಿಡಿಯೋಗಳು ವೈರಲ್ ಆದಂತ ಬೆನ್ನಲ್ಲೇ ತಲೆಮರೆಸ್ಕೊಂಡು ಹೋಗಿದ್ದ. ಇನ್ನು ಬಾಲಕಿ ಜೊತೆ ಇವನು ನಡೆಸ್ಕೊಂಡಿದ್ದಂತಹ ರೀತಿಯ ವಿಡಿಯೋ ವೈರಲ್ ಆದ್ಮೇಲೆ ಪೋಕ್ಸೋ ಕೇಸ್ ಕೂಡ ಇವನ ಮೇಲೆ ದಾಖಲಾಯಿತು. ಅದಾದ ನಂತರದಲ್ಲಿ ಎಲ್ಲಿ ಬಂಧನ ಆಗ್ತೀನೋ ಅನ್ನುವಂತ ಭೀತಿಯಿಂದ ತಲೆಮರೆಸ್ಕೊಂಡು ಹೋಗಿದ್ದಂತ ಈ ಮಲ್ಲಿಕಾರ್ಜುನ್ ಮುತ್ಯ ಈಗ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ಕಂಗಾಲಾಗಿ ಹೋಗಿದ್ದಾನೆ ಮುತ್ಯ. ಸ್ವಯಂ ಘೋಷಿತ ದೇವಮಾನವ ಮುತ್ಯಾಗೆ ಈಗ ತೀವ್ರ ಮುಖಭಂಗ ಆಗ್ತಾ ಇದೆ. ನಿರೀಕ್ಷಣಾ ಜಾಮೀನನ್ನ ನಿರಾಕರಿಸಿದ್ದಾರೆ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಲಯದಿಂದ. ನಿರೀಕ್ಷಣಾ ಜಾಮೀನ್ಗಾಗಿ ಕೋರ್ಟ್ ಮೊರೆ ಹೋಗಿದ್ದ ಇವನು. ಅನುಚಿತ ವರ್ತನೆ ಕೇಸ್ನಲ್ಲಿ ಈಗ ಜಾಮೀನು ಸಿಗ್ತಾ ಇಲ್ಲ. ಪುಡಿ ರೌಡಿ ಅಂತ ಹೇಳ್ಬೋದು. ಇವನನ್ನ ದೇವಮಾನವ ಅಂತ ಯಾರು ಅವನ ಅಭಿಮಾನಿಗಳಿದ್ದಾರೆ ಅವ್ರು ಮಾತ್ರ ಹೇಳ್ಕೋಬೇಕಷ್ಟೇ. ಇನ್ನು ಅಭಿಮಾನಿಗಳು ಏನಾದ್ರೂ ಕೇಸನ್ನ ದಾಖಲಿಸಿದ್ರೆ, ಮಲ್ಲಿಕಾರ್ಜುನ್ ಮುತ್ಯಾನ ಬಂಧಿಸಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವನಗೌಡ ನೀಡ್ತಾರೆ. ಎಸ್ ಬಸವನಗೌಡ, ಈ ವ್ಯಕ್ತಿಯನ್ನ ನೋಡ್ತಾ ಇದ್ರೆ ಎಲ್ಲೂ ಕೂಡ ತಾನೊಬ್ಬ ದೇವಮಾನವ ಅಂತ ಬಿಂಬಿಸ್ಕೊಳ್ಳೋಕ್ ಪ್ರಯತ್ನ ಪಡ್ತಿದ್ದಾನೆ ಅನ್ನೋದೇ ಗೊತ್ತಾಗುತ್ತೆ. ಇನ್ನು ಈಗ ಇವನಿಗೆ ಮುಖಭಂಗ ಮತ್ತೊಮ್ಮೆ ಆಗಿರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಏನು ಯಾದಗಿರಿ ಜಿಲ್ಲೆಯ ಏನು ಶಹಾಪುರ ತಾಲೂಕಿನ ಏನು ಮಾಲ್ರೋಜಾ ಮುತ್ತೆ ಅವರು ಕೂಡ ಏನು ಪೋಸ್ಕೋ ಕೇಸ್ ಪ್ರಕರಣವನ್ನು ಕೂಡ ಪೋಸ್ಕೋ ಕೇಸ್ ಪ್ರಕರಣ ದಾಖಲಾಗಿತ್ತು. ಹಾಗಾಗಿ ಪೋಸ್ಕೋ ಪ್ರಕರಣದ ಜಾಮೀನು ನಿರೀಕ್ಷಿತ ಜಾಮೀನಿಗೆ ಕೋರ್ಟ್ ಮೊರೆ ಹೋದ ಮಲ್ಲಿಕಾರ್ಜುನ್ ಮುತ್ತೆಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಅಂದ್ರೆ ಮುತ್ತೆ ಅವರಿಗೆ ಸಲ್ಲಿಸಿದ ನಿರೀಕ್ಷಿತ ಜಾಮೀನು ಕೂಡ ವಜಾ ಮಾಡಿದ ಯಾದಗಿರಿ ಜಿಲ್ಲಾ ನ್ಯಾಯಾಲಯ ಅಂತಾನೆ ಹೇಳ್ಬೋದು ಗಾಯತ್ರಿ. ಅಂದ್ರೆ ಗಾಯತ್ರಿ, ಏನು ಮಲ್ಲಿಕಾರ್ಜುನ್ ಮುತ್ತೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಸ್ವಯಂ ಘೋಷಿತ ದೇವಮಾನವನೊಂದು ಕರೆಸಿಕೊಂಡಿದ್ರು. ಆ ದೇವಮಾನವನಿಗೆ ಭಾರಿ ಮುಖಭಂಗನೆ ಅಂತಾನೆ ಹೇಳ್ಬೋದು. ಹಾಗಾಗಿ ಭಕ್ತಾದಿಗಳು ಕೂಡ ಸಾಕಷ್ಟು ಜಾಮೀನು ನಿರೀಕ್ಷತೆಯಲ್ಲಿ ಕೋರ್ಟ್ ಚಿತ್ತ ಇತ್ತು. ಹಾಗಾಗಿ ಕೋರ್ಟ್ ಕೂಡ ಜಾಮೀನು ವಜಾ ಮಾಡಿದೆ. ಹಾಗಾಗಿ ಆ ಮುಂದಿನ ಪೊಲೀಸ್ ಇಲಾಖೆಯ ನಡೆ ಏನನ್ಬಹುದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಗಾಯತ್ರಿ. ಎಸ್, ಹಾಗಿದ್ರೆ ಈಗ ಜಾಮೀನು ನಿರೀಕ್ಷೆಯಲ್ಲಿ ಇದ್ದಂಥವನಿಗೆ ಈಗ ಮುಖಭಂಗ ಆಗಿರುವಂತದ್ದು. ಈಗ ಇವನ ಅಭಿಮಾನಿಗಳಂತೂ ಪ್ರತಿಭಟನೆ ಮಾಡ್ತೀವಿ ಅದು ಇದು ಅಂತ ಹೆದರಿಸ್ತಾ ಇರುವಂತದ್ದು. ಅದರ ಸೂಚನೆಗಳೇನಾದ್ರೂ ಸಿಗ್ತಾ ಇದೆಯಾ ಅಂತ? ಗಾಯತ್ರಿ, ಸಾಕಷ್ಟುಗಳು ಪ್ರತಿಭಟನೆಗಳು ಕೂಡ ಮುಗಿದೋದವು. ಆದ್ರೂ ಕೂಡ ಎಲ್ಲರ ಚಿತ್ತ ಕೋರ್ಟ್ ಕಡೆ ಇತ್ತು. ಕೋರ್ಟ್ ಕೂಡ ಇವತ್ತು ಸ್ಪಷ್ಟವಾಗಿ ಜಾಮೀನು ಕೂಡ ವಜಾ ಮಾಡಲಾಗಿದೆ. ಹಾಗಾಗಿ ಗೋಗಿ ಪೊಲೀಸರು ಮತ್ತು ಶಹಾಪುರದ ಸಿಪಿಐ ನಡೆ ಏನು ಮುಂದೆ ಕಸ್ಟಡಿಗೆ ತೆಗೆದುಕೊಳ್ತಾರಾ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಗಾಯತ್ರಿ. ಎಸ್, ಧನ್ಯವಾದ ಬಸವನಗೌಡ ನಿಮ್ಮ ಮಾಹಿತಿಗಾಗಿ. ಈ ಸ್ವಯಂ ಘೋಷಿತ ದೇವಮಾನವ ಏನಿದ್ದಾನೆ ಈಗ ಮತ್ತೊಮ್ಮೆ ಮುಖಭಂಗ ಆಗಿರುವಂತದ್ದು. ಎಲ್ಲೂ ಕೂಡ ಇವನಿಗೆ ಕಾನೂನು ಸಂಕಷ್ಟ ಬಿಟ್ಟು ಹೋಗ್ತಿದೆ ಅನ್ನುವಂತ ಸೂಚನೆಗಳು ಕಾಣಿಸ್ತಾ ಇಲ್ಲ. ಆದ್ರೂ ಕೂಡ ತನ್ನನ್ನ ತಾನು ಒಳ್ಳೆಯವನು ಅಂತ ನಿರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾನೆ ಇವನು ಮತ್ತು ಇವನ ಅಭಿಮಾನಿಗಳು. ಆದ್ರೆ ಅದ್ಯಾವುದೂ ಕೂಡ ಕಾನೂನಿನ ಎದುರು, ಸತ್ಯದ ಎದುರು ಅದು ಸೋಲುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಮುತ್ಯಾಗೆ ಈಗ ಮತ್ತೊಮ್ಮೆ ಮುಖಭಂಗ ಆಗಿರುವಂತದ್ದು. ಕೋರ್ಟ್ನಿಂದ ಅರ್ಜಿಯನ್ನ ತಿರಸ್ಕರಿಸಿದೆ ಯಾದಗಿರಿ ಜಿಲ್ಲಾ ನ್ಯಾಯಾಲಯ. ಇವನಿಗೆ ಬೇಲ್ ನೀಡಬಾರದು ಅಂತ ಸರ್ಕಾರಿ ಪರ ವಕೀಲರು ವಕಾಲತನ ತೆಗೆದಿದ್ದಾರೆ.
ಆರೋಪಿ ಮುತ್ಯ ವಿರುದ್ಧ ಪ್ರಬಲವಾದಂತ ವಾದವನ್ನ ಅವನು ಪರವಾಗಿ ಬಂದಂತ ವಕೀಲರು ಮಂಡಿಸ್ತಾರೆ. ಆದ್ರೂ ಕೂಡ ನ್ಯಾಯ ಗೆದ್ದಿದೆ ಅಂತ ಹೇಳ್ಬೋದು. ಈ ವಿಚಾರದಲ್ಲಿ ಮತ್ತೊಮ್ಮೆ ಈಗ ತನಗೆ ಮುಖಭಂಗ ಆಗಿದೆ. ನಿರೀಕ್ಷಣಾ ಜಾಮೀನು ನಿರಾಕರಿಸಿದಂತ ಕೋರ್ಟ್ ಏನಿದೆ ಆದೇಶವನ್ನ ಹೊರಹಾಕಿದೆ. ಯಾವುದೇ ಕಾರಣಕ್ಕೂ ಇವನಿಗೆ ನಿರೀಕ್ಷಣಾ ಜಾಮೀನನ್ನ ನೀಡುವಂತಿಲ್ಲ ಅಂತ.